everyone, welcome to my channel. I'm Lavanya. In today's video lecture, let us learn the important previous year question paper problems of GST. Now let's get into first problem. X company manufactures 2000 units of product and sold to a wholesaler at rupees 200 per unit. 10% trade discount is allowed to the wholesaler as per normal trade practice. Now, what is the amount of GST if the rate of GST is 12%? Okay, now let us calculate transaction value and GST payable. So, ಪ್ರಶ್ನೆಯಲ್ಲಿ ಹೇಳ್ತಾ ಇದ್ದಾರೆ ಅವರು ಪ್ರೈಸ್ ಆಫ್ ದ ಪ್ರಾಡಕ್ಟ್ ಅಂದರೆ ಅವರು ಕೊಟ್ಟಿರುವಂಥ ಪ್ರಾಡಕ್ಟು 2000 ಯೂನಿಟ್ಸ್ ಇದೆ. ಪ್ರತಿಯೊಂದು ಯೂನಿಟ್ನ ಬೆಲೆ 200 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಸೊ 2000 ಇಂಟು 200 4 ಲಕ್ಷ ರೂಪಾಯಿ ಆಗುತ್ತೆ. ಸೊ ಟೋಟಲ್ ಪ್ರೈಸ್ ಈಸ್ 4 ಲ್ಯಾಕ್. ಇದಾದ ಮೇಲೆ ಡಿಸ್ಕೌಂಟನ್ನು ಇವ್ರು ಹೇಳ್ತಾ ಇದ್ದಾರೆ 10% ಡಿಸ್ಕೌಂಟ್ ಈಸ್ ಅಲೋಡ್ ಅಂತ ಹೇಳಿದ್ದಾರೆ. ಸೊ 4 ಲಕ್ಷದ ಮೇಲೆ ನಾವು 10%ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 40,000 ಆಗುತ್ತೆ. ಸೊ ಇವಾಗ 4 ಲಕ್ಷ 4 ಲ್ಯಾಕ್ ಮೈನಸ್ 40,000 ಕಮ್ಸ್ ಟು 3,60,000. ಸೊ ಇದನ್ನು ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ನಮಗೆ ಈ ಪ್ರಶ್ನೆಯಲ್ಲಿ ಬರೀ ಆ ಒಂದು ಪ್ರಾಡಕ್ಟ್ನ ಯೂನಿಟ್ನ ಬೆಲೆ ಮತ್ತು ಪ್ರತಿ ಒಂದು ಯೂನಿಟ್ನ ಬೆಲೆ ಎಷ್ಟು ಅಂತ ಟೋಟಲ್ ಆಗಿ ಕೊಟ್ಟಿದ್ದಾರೆ. ಅಂದರೆ 2000 ಇಂಟು 200 ಮತ್ತು ಡಿಸ್ಕೌಂಟ್ನ ಮಾಹಿತಿ ಮಾತ್ರ ಕೊಟ್ಟಿದ್ದಾರೆ, ಬೇರೆ ಏನೂ ಕೊಟ್ಟಿಲ್ಲ ಈ ಪ್ರಾಬ್ಲಮಲ್ಲಿ. ಸೊ ಡೈರೆಕ್ಟಾಗಿ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕಂಡುಹಿಡಿದ್ವಿ. ಈಗ ಇದಾದ್ಮೇಲಿಂದ ಅವರು GST ಹೇಳ್ತಾ ಇದ್ದಾರೆ. ಸೊ 12% ಅಂದಿದ್ದಾರೆ. 3,60,000 ಮೇಲೆ 6% ಸೆಂಟ್ರಲ್ ಗೌರ್ಮೆಂಟ್ಗೆ 6% ಸ್ಟೇಟ್ ಗೌರ್ಮೆಂಟ್ಗೆ ಹೋಗುತ್ತೆ. ನಮಗೆ ಹೇಗೆ ಗೊತ್ತಾಗುತ್ತೆ ಇಲ್ಲಿ CGST SGSTನೇ ಕಂಡುಹಿಡಿಬೇಕಾ ಅದು IGST ಕಂಡುಹಿಡಿಬೇಕಾ ಅಂತ? ಯಾವಾಗ ಪ್ರಶ್ನೆಯಲ್ಲಿ ಎರಡು ಬೇರೆ ಬೇರೆ ಸ್ಟೇಟಿನ ಮಾಹಿತಿಯನ್ನು ಕೊಟ್ಟಿರ್ತಾರೆ ಆವಾಗ IGSTಯನ್ನು ಕಂಡುಹಿಡಿತೀವಿ. ಯಾವಾಗ ಸ್ಟೇಟಿನ ಒಳಗಡೆನೇ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಕೊಟ್ಟಿರ್ತಾರೆ ಆವಾಗ ನಾವು CGST SGSTಯನ್ನು ಕಂಡುಹಿಡ್ತೀವಿ. ಈ ಪ್ರಾಬ್ಲಮಲ್ಲಿ ನೀವು ಗಮನಿಸಿದ್ರೆ ಏನೂ ಮೆನ್ಷನ್ ಮಾಡಿಲ್ಲ. ಯಾವ ಸಂದರ್ಭದಲ್ಲಿ ಏನನ್ನೂ ಮೆನ್ಷನ್ ಮಾಡಿರೋದಿಲ್ಲ ಆವಾಗ ನಾವು ಯಾವಾಗಲೂ ಕೂಡ ಕರ್ನಾಟಕದಲ್ಲೇ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಅಸಂಪ್ಷನ್ಗೆ ಬರಬೇಕು. ಸೊ 3,60,000 ಮೇಲೆ 6% ಮತ್ತು 3,60,000 ಮೇಲೆ 6% CGST SGST ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 21,600 ಆ್ಯಂಡ್ 21,600 ಬರುತ್ತೆ. ಒಟ್ಟಾರೆ 43,200 ರೂಪಾಯಿ 43,200 is the total value of GST payable to the government. So let's get into the next problem. Now this question is asked, it was asked in BCU 2021 question paper. So compute the transaction value of taxable goods and services tax payable from the following information. The price of the product sold to Tamil Nadu from a dealer in Bangalore. Okay, ಗಮನಿಸಿ ಇಲ್ಲಿ ಬೆಂಗಳೂರಿನ ಡೀಲರು ತಮಿಳ್ನಾಡುಗೆ ಮಾರಾಟ ಮಾಡ್ತಾ ಇದ್ದಾನೆ. ನಾನು ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಇದ್ದೀನಿ. ಫ್ರಮ್ ಅ ಡೀಲರ್ ಇನ್ ಬ್ಯಾಂಗ್ಳೂರ್, ಬೆಂಗಳೂರಿನ ಡೀಲರು ಸೋಲ್ಡ್ ಟು ತಮಿಳ್ನಾಡು ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಇಲ್ಲಿ IGST ಟ್ರಾನ್ಸಾಕ್ಷನ್ ಇದಾಗಿರೋದ್ರಿಂದ ನಾವು ಡೈರೆಕ್ಟಾಗಿ IGSTಯನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅವ್ರು ಹೇಳ್ತಿದ್ದಾರೆ ಇನ್ಕ್ಲೂಡಿಂಗ್ GST ಅಂತ ಗಮನಿಸಬೇಕು. ಇನ್ಕ್ಲೂಸಿವ್ ಕೊಟ್ಟಿದ್ದಾರೆ. ಸೊ ಯಾವಾಗಲೇ ಇನ್ಕ್ಲೂಸಿವ್ ವ್ಯಾಲ್ಯೂ ಕೊಟ್ಟಿದ್ರು ಎಕ್ಸ್ಕ್ಲೂಡ್ ಮಾಡೇನೆ ತಗೊಳ್ಬೇಕಾಗತ್ತೆ. ಸೊ ನಾವು ಎಕ್ಸ್ಕ್ಲೂಡ್ ಮಾಡಬೇಕಾದ್ರೆ ಅವ್ರು ಏನು ಕೊಟ್ಟಿರ್ತಾರೆ ಆ ವ್ಯಾಲ್ಯೂ ಇಂಟು 100 ಡಿವೈಡೆಡ್ ಬೈ ರೇಟ್ ಪ್ಲಸ್ 100 ಮಾಡಬೇಕಾಗತ್ತೆ. ಸೊ 12% ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದು ಟೋಟಲ್ ವ್ಯಾಲ್ಯೂ 70,000 ಅವ್ರು ಕೊಟ್ಟಿರೋದು. ಸೊ ಏನೇನು ಐಟಮ್ಸ್ ಕೊಟ್ಟಿದ್ದಾರೆ ಇಲ್ಲಿ? ನಾರ್ಮಲ್ ಸೆಕೆಂಡ್ರಿ ಪ್ಯಾಕಿಂಗ್ ಹೇಳ್ತಾ ಇದ್ದಾರೆ, ಹಾಗೆ ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ ಕೊಟ್ಟಿದ್ದಾರೆ, ಕಾಸ್ಟ್ ಆಫ್ ಡ್ಯೂರಬಲ್ ಆ್ಯಂಡ್ ರಿಟರ್ನಬಲ್ ಪ್ಯಾಕಿಂಗ್ ಕೊಟ್ಟಿದ್ದಾರೆ, ಫ್ರೈಟ್ ಕೊಟ್ಟಿದ್ದಾರೆ, ಇನ್ಶೂರೆನ್ಸ್ ಮತ್ತು ಟ್ರೇಡ್ ಡಿಸ್ಕೌಂಟ್. ಸೊ ಈಗ ಮೊದಲಿಂದ ಒಂದೊಂದೇ ಪಾಯಿಂಟ್ಸ್ಗಳನ್ನ ನಾವು ನೋಡ್ತಾ ಬರೋಣ. ಸೊ ಇವರು ಪ್ರಶ್ನೆಯಲ್ಲಿ ನಮಗಿಲ್ಲಿ 70,000 ಕೊಟ್ಟಿದ್ರು. ಇದು ಇನ್ಕ್ಲೂಸಿವ್ ಅಂತ ಹೇಳ್ತಾ ಇದ್ದಾರೆ 12%. ಸೊ ಹಾಗಾಗಿ ಎಕ್ಸ್ಕ್ಲೂಡ್ ಮಾಡಿ ತಗೊಳ್ಳೋಣ. 70,000 ಇಂಟು 100 ಡಿವೈಡೆಡ್ ಬೈ ರೇಟ್ ಪ್ಲಸ್ 100 ಪ್ಲಸ್ 12% ತಗೊಂಡಾಗ 112 ಆಗುತ್ತೆ. ಸೊ 70,000 ಇಂಟು 100 ಬೈ 112 62,500 ಆಗುತ್ತೆ. ನಾರ್ಮಲ್ ಸೆಕೆಂಡ್ರಿ ಪ್ಯಾಕಿಂಗ್ ಕೊಟ್ಟಿದ್ದಾರೆ. ಪ್ರತಿ ಸಂಸ್ಥೆಯಲ್ಲೂ
ಯಾವುದೇ ಥರದ ವ್ಯಾಪಾರ ಮಾಡಬೇಕಾದ್ರೂ ಪ್ಯಾಕಿಂಗ್ ಅನ್ನೋದು ಅತ್ಯವಶ್ಯಕ. ಇಟ್ಸ್ ಅ ನಾರ್ಮಲ್ ಕಾಸ್ಟ್ ದಟ್ ಎನಿ ಆಫ್ ದ ಆರ್ಗನೈಸೇಷನ್ ಮೈಟ್ ಇನ್ಕರ್. ಇಟ್ಸ್ ಅನ್ ಆಬ್ವಿಯಸ್ ಎಕ್ಸ್ಪೆನ್ಸ್ ಟು ಆಲ್ ದ ಆರ್ಗನೈಸೇಷನ್. ಸೊ ಇವಾಗ ಸೆಕೆಂಡ್ರಿ ಅಥವಾ ಸ್ಪೆಷಲ್ ಸೆಕೆಂಡ್ರಿ ಪ್ಯಾಕಿಂಗ್ ಚಾರ್ಜಸ್, ಅಡಿಷನಲ್ ಪ್ಯಾಕಿಂಗ್ ಚಾರ್ಜಸ್, ಈ ಥರ ಏನೇ ಪ್ಯಾಕಿಂಗ್ ಚಾರ್ಜಸ್ ಕೊಟ್ಟಿದ್ರು ಎಷ್ಟೋ ವಸ್ತುಗಳಿಗೆ ಎಕ್ಸ್ಟ್ರಾ ಪ್ಯಾಕಿಂಗ್ ಬೇಕಾಗುತ್ತೆ. ಸೊ ಹಾಗಾಗಿ ಇದೆಲ್ಲವೂ ಆಲ್ ದೀಸ್ ಆರ್ ಪಾರ್ಟ್ ಆಫ್ ಸೇಲ್ ಟ್ರಾನ್ಸಾಕ್ಷನ್, ಹೆನ್ಸ್ ಯು ನೀಡ್ ಟು ಆ್ಯಡ್ ಬ್ಯಾಕ್ ಟು ದ ಪ್ರೈಸ್ ಆಫ್ ದ ಪ್ರಾಡಕ್ಟ್. ಸೊ ನಾರ್ಮಲ್ ಸೆಕೆಂಡ್ರಿ ಪ್ಯಾಕಿಂಗ್ 4000 ಕೊಟ್ಟಿದ್ದಾರೆ. ಸೊ 4000ನ ಆ್ಯಡ್ ಮಾಡ್ತಾ ಇದ್ದೀರಾ. ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ 2000 ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಪೆಷಲ್ ಪ್ಯಾಕಿಂಗ್ 2000ನ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀರಾ. ಇದಾದ್ಮೇಲಿಂದ ಕಾಸ್ಟ್ ಆಫ್ ಡ್ಯೂರಬಲ್ ಆ್ಯಂಡ್ ರಿಟರ್ನಬಲ್ ಪ್ಯಾಕಿಂಗ್ 3000 ಅಂತ ಹೇಳಿದ್ದಾರೆ. ಸೊ ಇದು ಕೂಡ ನಾರ್ಮಲ್ ಪ್ಯಾಕಿಂಗ್ ಥರ ತಗೊಳ್ತೀರಾ? ಇಲ್ಲ. ಕಾಸ್ಟ್ ಆಫ್ ಡ್ಯೂರಬಲ್ ಅಥವಾ ರಿಟರ್ನಬಲ್ ಪ್ಯಾಕಿಂಗನ್ನು ನೀವು ಬೇರೆ ರೀತಿಯಲ್ಲೇ ತಗೊಳ್ಬೇಕಾಗತ್ತೆ. ಯಾಕೆ? ಡ್ಯೂರಬಲ್ ಅಥವಾ ರಿಟರ್ನಬಲ್ ಪ್ಯಾಕಿಂಗ್ ಅಂದರೆ ಏನು? ರಿಟರ್ನಬಲ್ ಅಂತ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ವಾಪಸ್ ಕೊಡುವಂಥ ಒಂದು ಪ್ಯಾಕಿಂಗ್ಗೆ ನೀವು ಯಾವಾಗ ವಾಪಸ್ ಕೊಟ್ಬಿಡ್ತೀರಾ, ಆ ಕೊಟ್ಟಿರುವಂಥ ಹಿಂದಿರುಗಿಸಿರುವಂಥ ವಸ್ತುಗಳ ಮೇಲೆ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇಲ್ಲ. ಅದನ್ನು ನೀವು ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಇದನ್ನು ಪ್ರೊಫಾರ್ಮದಲ್ಲಿ ನೋಡಿದಾಗ ಎಕ್ಸ್ಕ್ಲೂಷನಲ್ಲಿ ಬರುತ್ತೆ. ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಷನ್ಗೆ ನಾವು ಕನ್ಸಿಡ್ರೇಷನ್ ತೊಗೊಳ್ಳೋದು? ಇವಾಗ ಯಾವಾಗ ಕಾಸ್ಟ್ ಆಫ್ ಡ್ಯೂರಬಲ್ ಅಥವಾ ರಿಟರ್ನಬಲ್ ಗೂಡ್ಸ್ನ ಕೊಟ್ಟಿದ್ರೆ ನಿಮಗೆ ಪ್ರಶ್ನೆಯಲ್ಲಿ, ಅವರು ಪ್ರಶ್ನೆಯಲ್ಲಿ ಅದನ್ನು ಫಾಲೋಯಿಂಗ್ ಐಟಮ್ಸ್ ಇನ್ಕ್ಲೂಡೆಡ್ ಅಂತ ಕೊಟ್ಟಿದ್ದಾರಾ ಅಥವಾ ಎಕ್ಸ್ಕ್ಲೂಡೆಡ್ ಅಂತ ಕೊಟ್ಟಿದ್ದಾರಾ ಅಂತ ಗಮನಿಸಬೇಕು. ಸೊ ಒಂದು ವೇಳೆ ಎಕ್ಸ್ಕ್ಲೂಡೆಡ್ ಅಂತ ಕೊಟ್ಟಿದ್ರೆ ಯಾವಾಗಲೂ ಇಗ್ನೋರ್ ಮಾಡಬೇಕು. ಇನ್ಕ್ಲೂಡೆಡ್ ಅಂತ ಕೊಟ್ಟಿದ್ರೆ ಡಿಡಕ್ಟ್ ಮಾಡಬೇಕಾಗತ್ತೆ. ನಾನು ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ. ಎಕ್ಸ್ಕ್ಲೂಡೆಡ್ ಅಂತ ಕೊಟ್ಟಿದ್ರೆ ಇಗ್ನೋರ್ ಮಾಡ್ತೀರಾ, ಇನ್ಕ್ಲೂಡೆಡ್ ಅಂತ ಕೊಟ್ಟಿದ್ರೆ ಡಿಡಕ್ಟ್ ಮಾಡ್ತೀರಾ. ಸೊ ಈ ಪ್ರಶ್ನೆಯಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ದ ಫಾಲೋಯಿಂಗ್ ಐಟಮ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ನಾಟ್ ಇನ್ಕ್ಲೂಡೆಡ್ ಅಂತ ಹೇಳಿರೋ ಕಾರಣ ಎಕ್ಸ್ಕ್ಲೂಡೆಡ್ ಆಗಿದೆ, ಇಲ್ಲಿ ಎಕ್ಸ್ಕ್ಲೂಡ್ ಆಗಿದೆ. ಸೊ ಎಕ್ಸ್ಕ್ಲೂಡ್ ಆಗಿದ್ರೆ ನಾವೇನು ಮಾಡ್ತೀವಿ? ಇಗ್ನೋರ್ ಮಾಡ್ತೀವಿ. ಸೊ ಹಾಗಾಗಿ ಈ ಪ್ರಾಬ್ಲಮಲ್ಲಿ ನಾವು ಆ ಒಂದು ಐಟಮನ್ನು, ಆ ಒಂದು ಅಡ್ಜಸ್ಟ್ಮೆಂಟನ್ನು ಕನ್ಸಿಡ್ರೇಷನ್ಗೆ ತಗೊಂಡೇ ಇಲ್ಲ. ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಪಾಯಿಂಟು, ಫ್ರೈಟ್ ಚಾರ್ಜಸ್ ಪೇಯ್ಡ್ ಬೈ ದ ಸಪ್ಲೈಯರ್ 1600 ಅಂತ ಕೊಟ್ಟಿದ್ದಾರೆ. ಸೊ ಹಾಗೆ ತಗೊಳ್ತಾ ಇದ್ದೀವಿ. ಇನ್ಶೂರೆನ್ಸ್ ಆನ್ ಫ್ರೈಟ್ 400. ಇನ್ಶೂರೆನ್ಸು, ಫ್ರೈಟು, ಟ್ರಾನ್ಸ್ಪೋರ್ಟೇಷನ್ನು ಇದೆಲ್ಲವೂ ತುಂಬಾ ಇಂಪಾರ್ಟೆಂಟ್ ಆಗಿ ಬರುವಂಥ ಖರ್ಚುಗಳು ಒಂದು ಪ್ರತಿ ಆರ್ಗನೈಸೇಷನ್ಗೆ ವ್ಯಾಪಾರ ಮಾಡಬೇಕಾದ್ರೆ. ಸೊ ಇದೆಲ್ಲವೂ ಖಂಡಿತವಾಗಿ ಆ್ಯಡ್ ಮಾಡಲೇಬೇಕಾಗಿರುವಂಥ ಐಟಮ್ಸ್ಗಳು. ಸೊ 62,500 ಮೈನಸ್ 4,000 ಪ್ಲಸ್ 8,000 ನಮಗೆ ಇಲ್ಲಿ 66,500 ಬರುತ್ತೆ. ಈ 4,000 ಹೇಗೆ ಬಂತು? ಟ್ರೇಡ್ ಡಿಸ್ಕೌಂಟ್. ವೆದರ್ ಇಟ್ ಈಸ್ ಇನ್ಕ್ಲೂಸಿವ್ ಆರ್ ಎಕ್ಸ್ಕ್ಲೂಸಿವ್, ಟ್ರೇಡ್ ಡಿಸ್ಕೌಂಟ್ ಆ್ಯಂಡ್ ಕ್ಯಾಶ್ ಡಿಸ್ಕೌಂಟ್ಸ್ ಆರ್ ಆಲ್ವೇಸ್ ಡಿಡಕ್ಟಬಲ್. ಪ್ರತಿ ಸಂದರ್ಭದಲ್ಲೂ ಪ್ರಶ್ನೆಯಲ್ಲಿ ಯಾವುದೇ ರೀತಿಯವರು ಅಡ್ಜಸ್ಟ್ಮೆಂಟನ್ನು ಕೊಟ್ಟಿದ್ರು ಟ್ರೇಡ್ ಮತ್ತು ಕ್ಯಾಶ್ ಡಿಸ್ಕೌಂಟನ್ನು ಡಿಡಕ್ಟ್ ಮಾಡಲೇಬೇಕು. ಸೊ 62,500 ಪ್ಲಸ್ 8,000 ಮೈನಸ್ 4,000 66,500 ಆಗಿದೆ. ಸೊ ಇದನ್ನು ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಈಗ ಜಿ ಎಸ್ ಟಿಯನ್ನು ಕ್ಯಾಲ್ಕುಲೇಟ್ ಮಾಡೋಣ. ಜಿ ಎಸ್ ಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಕೊಟ್ಟಿರೋಂಥ ವ್ಯಾಲ್ಯೂ ಎಷ್ಟು? ಇಲ್ಲಿ ನಮಗೆ ಬಂದಿರೋಂಥ ವ್ಯಾಲ್ಯೂ 66,500 ಆಗಿದೆ. ಎಷ್ಟು ಪರ್ಸೆಂಟ್ ರೇಟ್ ಹೇಳಿದರು ನಮಗೆ ಹಿಂದೆ? 12% ಅಂತ ಹೇಳ್ತಾ ಇದ್ದಾರೆ ಪ್ರಶ್ನೆಯಲ್ಲಿ. ಸೊ ಆ 12%ನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 7,980 ಆಗುತ್ತೆ. ಸೊ ಜಿ ಎಸ್ ಟಿ ಪೇಯಬಲ್ ಇಸ್ 7,980. ಬಿಕಾಸ್ ಈ ಟ್ರಾನ್ಸಾಕ್ಷನ್ಸ್ಗಳು ನಮಗೆ ತಮಿಳ್ನಾಡುವಿಂದ ಬೆಂಗಳೂರು ನಡುವೆ ಆಗ್ತಿರೋದ್ರಿಂದ ನಾವು IGST ಟ್ರಾನ್ಸಾಕ್ಷನ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಈ ಪ್ರಶ್ನೆಯನ್ನು 2022ರಲ್ಲೂ ಕೇಳಿದ್ದಾರೆ, 2021ರಲ್ಲೂ ಕೇಳಿದ್ದಾರೆ, 2018ರಲ್ಲೂ ಕೇಳಿದ್ದಾರೆ ಬೆಂಗಳೂರು ಯೂನಿವರ್ಸಿಟಿ ಮತ್ತು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ. ಸೊ ಪ್ರಶ್ನೆ ಹೀಗಿದೆ, ಕಂಪ್ಯೂಟ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ಗೂಡ್ಸ್ ಆ್ಯಂಡ್ IGST ಪೇಯಬಲ್. ಇವರೇ ಹೇಳ್ತಾ ಇದ್ದಾರೆ IGST ಪೇಯಬಲ್ ಅಂತ. ಸೊ IGST ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್, ದ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಸೋಲ್ಡ್ ಟು ಗುಜರಾತ್ ಫ್ರಮ್ ದ ಡೀಲರ್ ಇನ್ ಬ್ಯಾಂಗ್ಳೂರ್. ಓಕೆ, ಸೊ ಅದೇ ಥರದ ಪ್ರಶ್ನೆ ಇದು ಕೂಡ. ನಾವು ಡೈರೆಕ್ಟಾಗಿ ಸೊಲ್ಯೂಷನ್ನ ನೋಡ್ತಾ ಬರೋಣ. ಇನ್ಕ್ಲೂಡಿಂಗ್ GST 12% ಅಂತ ಹೇಳ್ತಾ ಇದ್ದಾರೆ. ವ್ಯಾಲ್ಯೂ 5,70,000 ಕೊಟ್ಟಿದ್ದಾರೆ.
ಸೊ 5,70,000 ಮೇಲೆ ಇನ್ಕ್ಲೂಸಿವ್ ಅಂತ ಹೇಳಿರೋ ಕಾರಣ ಇಂಟು 100/112 ಮಾಡ್ತಾ ಇದ್ದೀವಿ ನಾವು. ಸೊ ವ್ಯಾಲ್ಯೂ 5,08,929 ಆಗಿರುತ್ತೆ. ಈಗ ಒಂದಷ್ಟು ಐಟಮ್ಸ್ಗಳನ್ನು ಹೇಳ್ತಾ ಇದ್ದಾರೆ ನಮಗೆ. ಅವ್ರು ಹೇಳ್ತಾರೆ ದ ಫಾಲೋಯಿಂಗ್ ಐಟಮ್ಸ್ ಆರ್ ನಾಟ್ ಇನ್ಕ್ಲೂಡೆಡ್. ನೆನಪಿರಲಿ, ನಾಟ್ ಇನ್ಕ್ಲೂಡೆಡ್ ಅಂತಂದರೆ ಕೊಟ್ಟಿರುವ ಯಾವುದೇ ಐಟಮ್ಸ್ಗಳು ಇಲ್ಲಿ ಈ ವ್ಯಾಲ್ಯೂಗೆ ಇನ್ಕ್ಲೂಡ್ ಮಾಡಿಲ್ಲ, ಎಕ್ಸ್ಕ್ಲೂಡ್ ಆಗಿದೆ. ಯಾವುದು ಇನ್ಕ್ಲೂಡ್ ಆಗಬೇಕೋ ಅದನ್ನೆಲ್ಲ ಆ್ಯಡ್ ಮಾಡ್ತೀರಾ, ಯಾವುದು ಇನ್ಕ್ಲೂಡ್ ಆಗಬಾರ್ದಿತ್ತೋ ಅವರು ಆ್ಯಡ್ ಮಾಡಿಲ್ಲ, ಹಾಗಾಗಿ ಇಲ್ಲಿ ಇಗ್ನೋರ್ ಮಾಡ್ತೀರಾ. ಸೊ ಸೆಕೆಂಡ್ರಿ ಪ್ಯಾಕಿಂಗ್ ಕಾಸ್ಟ್ 10,800 ಅಂತಾರೆ. ಸೊ ಪ್ಯಾಕಿಂಗ್ ಕಾಸ್ಟ್ 10,800 ಇಲ್ಲಿ ತೊಗೊಂಡಿದ್ದೀವಿ. ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ 16,200 ಅಂತ ಹೇಳಿದ್ದಾರೆ. ಸೊ ಸ್ಪೆಷಲ್ ಪ್ಯಾಕಿಂಗ್ 16,200 ತೊಗೊಂಡಿದ್ದೀವಿ. ಕಾಸ್ಟ್ ಆಫ್ ಡ್ಯೂರಬಲ್ ರಿಟರ್ನಬಲ್ ಪ್ಯಾಕಿಂಗ್ ಕೊಟ್ಟಿದ್ದಾರೆ ಮತ್ತೆ ಈ ಪ್ರಾಬ್ಲಮಲ್ಲಿ. ನೆನಪಿದೆ ನಿಮಗೆ, ಆಲ್ರೆಡಿ ನಾವು ಮಾತಾಡಿದ್ದೀವಿ ಇದ್ರ ಬಗ್ಗೆ. ಯಾವಾಗ ಎಕ್ಸ್ಕ್ಲೂಡ್ ಆಗಿರುತ್ತೆ ಇಗ್ನೋರ್ ಮಾಡ್ತೀವಿ ನಾವು ಅವಾಗ. ಸೊ ಈ ಪ್ರಾಬ್ಲಮಲ್ಲಿ ನಾಟ್ ಇನ್ಕ್ಲೂಡೆಡ್ ಅಂದರೆ ಎಕ್ಸ್ಕ್ಲೂಡ್ ಆಗಿರೋದ್ರಿಂದ ನಾವು ಮತ್ತೆ ಇಗ್ನೋರ್ ಮಾಡ್ತಾ ಇದ್ದೀವಿ. ಸೊ ಇದಾದ್ಮೇಲಿಂದ ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್ 7,500 ಅಂದಿದ್ದಾರೆ. ಸೊ ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್ 7,500ನ ತೊಗೊಳ್ತಾ ಇದ್ದೀವಿ ಇಲ್ಲಿ. ಮತ್ತು ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಯಾವ ಥರ ಪ್ರಾಬ್ಲಮ್ ಕೊಟ್ಟರು ಟ್ರೇಡ್ ಡಿಸ್ಕೌಂಟು ಕ್ಯಾಶ್ ಡಿಸ್ಕೌಂಟ್ ಡಿಡಕ್ಟ್ ಮಾಡಲೇಬೇಕು. ಸೊ ಟ್ರೇಡ್ ಡಿಸ್ಕೌಂಟ್ -20,000 ಡಿಡಕ್ಷನ್ ಮಾಡೋದ್ರಿಂದ ಬ್ರ್ಯಾಕೆಟಲ್ಲಿ ತೋರಿಸಿದ್ದೀವಿ. ಸೊ ಈ ಎಲ್ಲ ವ್ಯಾಲ್ಯೂಗಳನ್ನು ಆ್ಯಡ್ ಮಾಡಿ ಇದನ್ನು ಡಿಡಕ್ಟ್ ಮಾಡಿದಾಗ ನಮಗೆ 14,500 ಬರುತ್ತೆ. ಸೊ 5,08,929 14,500ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆ್ಯಡ್ ಮಾಡಿದ್ರೆ 5,23,429 ಬರುತ್ತೆ. ಇದನ್ನು ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರಿತೀವಿ. ಈಗ GST ಕ್ಯಾಲ್ಕುಲೇಟ್ ಮಾಡೋಣ. ಸೊ 12% GST ಅಂತ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ ಅವರು. ಸೊ 5,23,429 ಇಂಟು 12/100, ಯಾಕೆಂದರೆ IGST ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಸೊ 62,811 ಇದನ್ನು ನಾವು GST ಪೇಯಬಲ್ ಅಂತ ಕರಿತೀವಿ. ಹಾಗೆ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ ಕ್ವಿಕ್ಕಾಗಿ. ಇದು ಬೆಂಗಳೂರು ಯೂನಿವರ್ಸಿಟಿ 2021ರಲ್ಲಿ 2021ನಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. How would you arrive at the transaction value for the purpose of levy of GST from the following particulars and calculate GST payable ಅಂತ ಹೇಳ್ತಾ ಇದ್ದಾರೆ. So the selling price of the product exclusive of GST is 10,000. ಅಂದರೆ ಸೇಲ್ ಪ್ರೈಸಲ್ಲಿ GSTಯನ್ನು ಇನ್ಕ್ಲೂಡ್ ಮಾಡಿಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ಆ್ಯಕ್ಚುಯಲ್ ವ್ಯಾಲ್ಯೂನೇ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ 10,000. ರೇಟ್ ಆಫ್ GST ಅಪ್ಲಿಕಬಲ್ ಇಸ್ 5% ಅಂತ ಹೇಳ್ತಾ ಇದ್ದಾರೆ. Trade discount as per normal trade practices 1,200 and freight attributable for the supply of the product is 750 from factory to buyer's place, which is not included in the above selling price. ನೋಡಿ ಅಲ್ಲಿ ಫ್ರೈಟು ಅಥವಾ ಇನ್ಶೂರೆನ್ಸು ಅಥವಾ ಟ್ರಾನ್ಸ್ಪೋರ್ಟೇಷನ್ ಇದು ಯಾವುದಾದ್ರೂ ಕೊಟ್ಟಿದ್ದು ಅದು ಸೇಲ್ ಪ್ರೈಸಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತಂದರೆ ನೀವು ಆ್ಯಡ್ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಇದೆಲ್ಲವೂ ಆಲ್ ದೀಸ್ ಎಕ್ಸ್ಪೆನ್ಸಸ್ ಆರ್ ಪಾರ್ಟ್ ಆಫ್ ಸೇಲ್ ಪ್ರೈಸ್, ಹಾಗಾಗಿ ವಾಪಸ್ ಆ್ಯಡ್ ಮಾಡಬೇಕಾಗತ್ತೆ. ಸೊ ಫ್ಯಾಕ್ಟ್ರಿಯಿಂದ ಬಯರ್ಸ್ ಪ್ಲೇಸ್ ಆಫ್ ಬಿಸ್ನೆಸ್ಗೆ ತರಬೇಕಾದ್ರೆ ನಾವು ಅಲ್ಲಿ ಆಗುವಂಥ ಖರ್ಚುಗಳು ಅಫ್ಕೋರ್ಸ್ ಅವರ ಬಿಸ್ನೆಸ್ ಎಕ್ಸ್ಪೆನ್ಸೇ ಆಗಿರುತ್ತೆ, ಹಾಗಾಗಿ ಅದನ್ನು ಆ್ಯಡ್ ಮಾಡ್ತೀವಿ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ 10,000 ಅಂತ ಹೇಳಿದ್ದಾರೆ. ಸೊ 10,000ನ ತೊಗೊಳ್ತಾ ಇದ್ದೀವಿ. ಇನ್ಕ್ಲೂಷನ್ಸ್ಗಳು ಪ್ರಾಬ್ಲಮಲ್ಲಿ ಒಂದೇ ಕೊಟ್ಟಿರೋದು ಏನಂತ ಅಂದರೆ ಫ್ರೈಟು 750 ಅಂತ ಹೇಳಿದ್ದಾರೆ. ಸೊ ಫ್ರೈಟನ್ನು ನಾವು ತೊಗೊಳ್ತಾ ಇದ್ದೀವಿ ಇಲ್ಲಿ. ಹಾಗೆ ಡಿಸ್ಕೌಂಟ್ 5% ಅಂತ ಹೇಳಿದ್ದಾರೆ. ಟ್ರೇಡ್ ಡಿಸ್ಕೌಂಟ್ ಈಸ್ ಅಲೋಡ್ ಆಸ್ ಪರ್ ನಾರ್ಮಲ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಹೇಳ್ತಿದ್ದಾರೆ. ಮತ್ತು ಡೈರೆಕ್ಟಾಗಿ ವ್ಯಾಲ್ಯೂನ್ನೇ ಕೊಟ್ಬಿಟ್ಟಿದ್ದಾರೆ ಅವರು. ಸೊ ಟ್ರೇಡ್ ಡಿಸ್ಕೌಂಟ್ 1,200 ನೆಗೆಟಿವ್ ಬ್ಯಾಲೆನ್ಸ್ನ ಅಂದರೆ ಮೈನಸ್ ಬ್ರ್ಯಾಕೆಟ್ಸಲ್ಲಿ ತೋರಿಸ್ತಾ ಇದ್ದೀವಿ ನಾವು. ಸೊ 10,000 ಪ್ಲಸ್ 750 ಮೈನಸ್ 1,200 9,550 ಆಗುತ್ತೆ. ಸೊ ಇದನ್ನು ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರಿತೀವಿ. ಈಗ GSTಯನ್ನು ಕ್ಯಾಲ್ಕುಲೇಟ್ ಮಾಡೋಣ. ಈ ಪ್ರಾಬ್ಲಮಲ್ಲಿ ನಾವು ಗಮನಿಸಿದ್ರೆ ಎಲ್ಲೂ ಕೂಡ ಯಾವ ಸ್ಟೇಟಿಂದ ಯಾವ ಸ್ಟೇಟಿಗೆ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಮೆನ್ಷನ್ ಆಗಿಲ್ಲ. ಹಾಗಾಗಿದ್ರೆ ನಾವಿಲ್ಲಿ ಕರ್ನಾಟಕದಲ್ಲೇ ಆಗಿದೆ ಅನ್ನುವಂಥ ಅಸಂಪ್ಷನ್ಗೆ ಬರ್ತೀವಿ. ಸೊ ಕಂಪ್ಯೂಟೇಷನ್ ಆಫ್ GST ಅಂತ ಹೆಡಿಂಗ್ ತಗೊಂಡು CGST ಮತ್ತು SGSTಯನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. 9,550 ಇಂಟು 2.5 ಅಥವಾ 5% ಇಂಟು ಹಾಫ್ ಎರಡೂ ರೀತಿಯಲ್ಲೂ ತೋರಿಸಬಹುದು. ಸೊ 9,550 ಇಂಟು 5% ಇಂಟು ಹಾಫ್ 238.75 238.75 ಟೋಟಲ್ GST 477.50 ಆಗಿರುತ್ತೆ. ಸೊ ಇವತ್ತಿಗೆ ಇಷ್ಟು. ಮತ್ತೆ ಸಿಗೋಣ ಇನ್ನಷ್ಟು ಪ್ರಶ್ನೆಗಳೊಂದಿಗೆ. ಬಹಳ ಮುಖ್ಯವಾದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಧನ್ಯವಾದ.
So that's it for this lecture. Please comment below if you have any questions. We'll meet very soon in the next video lecture. Till then, happy learning. Stay tuned.